8ನೇ ತರಗತಿ ಕನ್ನಡ ಗದ್ಯ ಭಾಗ 1 ಮಗ್ಗದ ಸಾಹೇಬ. ಮುಖ್ಯ ಪ್ರಶ್ನೆ 1. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಸರಿಯಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 1. ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳ ಸಂಖ್ಯೆ. ಸರಿಯಾದ ಆಯ್ಕೆ ಸಿ 49. 2. ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳು. ಸರಿಯಾದ ಆಯ್ಕೆ ಎ ಸ್ವರಗಳು. 3. ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕ ಅಕ್ಷರಗಳು. ಸರಿಯಾದ ಆಯ್ಕೆ ಡಿ ಜ್ಞ ಜ್ಞ ನ ನ ಮ. 4. ಕೆಳಗಿನವುಗಳಲ್ಲಿ ಅವರ್ಗೀಯ ವ್ಯಂಜನಾಕ್ಷರಗಳುಳ್ಳ ಪದ. ಸರಿಯಾದ ಆಯ್ಕೆ ಬಿ ಕುಶಲ. 5. 3ಕ್ಕಿಂತ ಹೆಚ್ಚು ಮಾತಾ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳು. ಸರಿಯಾದ ಆಯ್ಕೆ ಡಿ ಪ್ಲುತ ಸ್ವರ. 6. ಧ್ವನ್ಯಂಗದ ಅಡೆತಡೆಯೊಂದಿಗೆ ಉಚ್ಚರಿಸಬೇಕಾದ ಅಕ್ಷರಗಳು. ಸರಿಯಾದ ಆಯ್ಕೆ ಬಿ ವ್ಯಂಜನಗಳು. 7. ಪ್ರತಿಯೊಂದು ವರ್ಗದ 1 ಮತ್ತು 3ನೇ ಅಕ್ಷರಗಳು. ಸರಿಯಾದ ಆಯ್ಕೆ ಎ ಅಲ್ಪಪ್ರಾಣ. 8. ಅನುಸ್ವರ ಮತ್ತು ವಿಸರ್ಗಗಳನ್ನು ಹೀಗೆನ್ನುವರು. ಸರಿಯಾದ ಆಯ್ಕೆ ಸಿ ಯೋಗವಾಹಗಳು. 2. ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ 3ನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. 9. ಕ ಚ ತ ತ ಪ ಅಲ್ಪಪ್ರಾಣ. ಗ ಜ ದ ದ ಬ ಮಹಾಪ್ರಾಣ. 10. ವರ್ಗೀಯ ವ್ಯಂಜನಗಳು 25. ಅವರ್ಗೀಯ ವ್ಯಂಜನ 9. 11. ಟ ವರ್ಗ ಮಧ್ಯಾಹ್ನ ಅಕ್ಷರ. ಪ ವರ್ಗ ಪೋಷ್ಯ ಅಕ್ಷರ. 12. ಹ್ರಸ್ವ ಸ್ವರ 6. ದೀರ್ಘ ಸ್ವರ 7. ಮುಖ್ಯ ಪ್ರಶ್ನೆ 3. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 13. ರಹೀಮ ಮಗ್ಗವನ್ನು ಮುಟ್ಟದೆ ಎಷ್ಟು ವರ್ಷಗಳಾಗಿತ್ತು? ಉತ್ತರ. ರಹೀಮನು ಮಗ್ಗವನ್ನು ಮುಟ್ಟದೆ 20 ವರ್ಷಗಳಾಗಿತ್ತು. ಪ್ರಶ್ನೆ 14. ಹುಸೇನ್ ಸಾಹೇಬರ ಮನೆತನದವರಿಗೆ ದೇವಾಲಯದಲ್ಲಿದ್ದ ಹಕ್ಕು ಯಾವುದು? ಉತ್ತರ. ಹುಸೇನ್ ಸಾಹೇಬರ ಮನೆಯವರಿಗೆ ಎಲ್ಲರಿಗಿಂತಲೂ ಮೊದಲು ಪ್ರಸಾದವನ್ನು ಸ್ವೀಕರಿಸುವ ಹಕ್ಕು ಇತ್ತು. ಪ್ರಶ್ನೆ 15. ಅಬ್ದುಲ್ ರಹೀಮನ ಹಠವೇನು? ಉತ್ತರ. ತನ್ನ 3 ಗಂಡು ಮಕ್ಕಳಿಗೆ ಒಂದಿಷ್ಟಾದರೂ ವಿದ್ಯಾಭ್ಯಾಸವನ್ನು ಕೊಡಿಸಿ ಸರ್ಕಾರಿ ನೌಕರರನ್ನಾಗಿಸುವುದು ರಹೀಮನ ಹಠವಾಗಿತ್ತು. ಪ್ರಶ್ನೆ 16. ತಂದೆಯ ಆಸೆಯನ್ನು ಮೊದಲೆರಡು ಮಕ್ಕಳು ಹೇಗೆ ನೆರವೇರಿಸಿದರು? ಉತ್ತರ. ಒಬ್ಬ ಸರ್ಕಾರಿ ಕಚೇರಿಯಲ್ಲಿ ಗುಮಾಸ್ತನಾಗಿ, ಇನ್ನೊಬ್ಬ ಪೋಸ್ಟ್ ಮಾಸ್ಟರ್ ಆಗಿ ತಂದೆಯ ಆಸೆಯನ್ನು ನೆರವೇರಿಸಿದರು. ಪ್ರಶ್ನೆ 17. ರಹೀಮ ಮಗನನ್ನು ಶಾಲೆಯಿಂದ ಏಕೆ ಬಿಡಿಸಿದನು? ಉತ್ತರ. ಕರೀಮನಿಗೆ ಇದ್ದ ಮಗ್ಗದ ಹುಚ್ಚನ್ನು ಬಿಡಿಸಬೇಕೆಂದು ರಹೀಮ ಮಗನನ್ನು ಶಾಲೆಯಿಂದ ಬಿಡಿಸಿದನು. ಪ್ರಶ್ನೆ 18. ಮಗ್ಗದವರು ಏಕೆ ಬಿಕಾರಿಗಳಾದರು? ಉತ್ತರ. ಬ್ರಿಟಿಷರು ಅಗ್ಗದ ವಿಲಾಯಿತಿ ಮಿಲ್ಲಿನ ಬಟ್ಟೆಗಳನ್ನು ನಮ್ಮ ದೇಶದಲ್ಲಿ ಏರಿಬಿಟ್ಟರು. ಇದರಿಂದ ಮಗ್ಗದವರು ಬಿಕಾರಿಗಳಾದರು. ಪ್ರಶ್ನೆ 19. ಶಾಲೆಗಳಲ್ಲಿ ಯಾರ ಪ್ರೇರಣೆಯಿಂದ ನವೀನ ಶಿಕ್ಷಣ ಆರಂಭವಾಯಿತು? ಉತ್ತರ. ಶಾಲೆಗಳಲ್ಲಿ ಮಹಾತ್ಮ ಗಾಂಧೀಜಿಯವರ ಪ್ರೇರಣೆಯಿಂದ ನವೀನ ಶಿಕ್ಷಣ ಆರಂಭವಾಯಿತು. ಪ್ರಶ್ನೆ 20. ಕರೀಮನು ರಾಷ್ಟ್ರಪತಿಯವರಿಂದ ಪಡೆದ ಬಿರುದು ಯಾವುದು? ಉತ್ತರ. ಕರೀಮನು ರಾಷ್ಟ್ರಪತಿಯವರಿಂದ ಪಡೆದ ಬಿರುದು ಪದ್ಮಭೂಷಣ. ಮುಖ್ಯ ಪ್ರಶ್ನೆ 4. ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 21. ಹುಸೇನ್ ಸಾಹೇಬರ ವ್ಯಕ್ತಿತ್ವವನ್ನು ವಿವರಿಸಿ. ಉತ್ತರ. ಹುಸೇನ್ ಸಾಹೇಬರು ಜನಪ್ರಿಯ ಹಾಗೂ ಧನವಂತ ವ್ಯಕ್ತಿಯಾಗಿದ್ದರು. ಅವರು ಕೇವಲ ಮಸೀದಿಯನ್ನು ಮಾತ್ರವಲ್ಲದೆ ದೇವಸ್ಥಾನಗಳನ್ನು ಕಟ್ಟಿಸಿದ್ದರು. ಅವರ ಉದಾರತೆ ಮತ್ತು ಧಾರ್ಮಿಕ ಸಹಿಷ್ಣುತೆಯಿಂದಾಗಿ ಅವರು ಸಮಾಜದಲ್ಲಿ ಎಲ್ಲರ ಗೌರವಕ್ಕೆ ಪಾತ್ರರಾಗಿದ್ದರು. ಪ್ರಶ್ನೆ 22. ಲೇಖಕರ ಹುಟ್ಟೂರಿನಲ್ಲಿದ್ದ ಮುಸ್ಲಿಂ ಧಾರ್ಮಿಕ ಉತ್ಸವದ ಸಂಪ್ರದಾಯವೇನು? ಉತ್ತರ. ಲೇಖಕರ ಹುಟ್ಟೂರಿನಲ್ಲಿ ಒಂದು ಪವಿತ್ರ ಸ್ಥಾನವಿದೆ. ಅಲ್ಲಿ ಉರ್ಸ್ ಎಂಬ ಮುಸಲ್ಮಾನರ ಧಾರ್ಮಿಕ ಉತ್ಸವ ನಡೆಯುವ ಕಾಲದಲ್ಲಿ ಲೇಖಕರ ಮನೆತನದ ಒಬ್ಬ ಪ್ರತಿನಿಧಿ ಇರಲೇಬೇಕೆಂಬ ಸಂಪ್ರದಾಯವಿತ್ತು. ಇದು ಅವರೂರಿನಲ್ಲಿ ಸುದೀರ್ಘ ಕಾಲದಿಂದ ನಡೆದು ಬಂದ ಸಾಮರಸ್ಯದ ಸಂಕೇತವಾಗಿದೆ. ಪ್ರಶ್ನೆ 23. ಮಿಠಾಯಿ ಕೊಟ್ಟಿದ್ದಕ್ಕೆ ಅತಿಥಿಗಳ ಆಕ್ಷೇಪವೇನು? ಉತ್ತರ. ಅತಿಥಿಗಳು ರಹೀಮನಿಗೆ ಹೀಗೆ ಆಕ್ಷೇಪಿಸಿದರು. ರಾಯರೇ, ಅಂಗಡಿಯಲ್ಲಿ ಮಿಠಾಯಿ ತೆಗೆದುಕೊಳ್ಳಲು ನಮ್ಮಲ್ಲಿ ಹಣವಿಲ್ಲವೇ?
ಮನೆಯಲ್ಲಿ ಕಾಯಿಲೆಯಿದ್ದರೆ ಒಂದು ತುಂಡು ಬೆಲ್ಲವನ್ನು ಅಥವಾ ಕಲ್ಲು ಸಕ್ಕರೆ ಅರಳನ್ನು ಕೊಡಿ. ನಿಮ್ಮ ಹಬ್ಬದ ಪೂಜೆಯ ಪ್ರಸಾದವನ್ನು ನಾವು ತೆಗೆದುಕೊಳ್ಳುವುದು ತಲತಲಾಂತರದಿಂದ ಬಂದ ಹಳೆಯ ಸಂಪ್ರದಾಯ. ಅದನ್ನು ಬಿಟ್ಟು ಅಂಗಡಿಯಿಂದ ತಂದ ಮಿಠಾಯಿಯನ್ನು ಪ್ರಸಾದವೆಂದು ಕೊಡುವುದು ಸರಿಯೇ ಎಂದು ಪ್ರಶ್ನಿಸಿದರು. ಪ್ರಶ್ನೆ 24. ಕರೀಮನಿಗೆ ಶಾಲೆಯಲ್ಲಿ ಮಗ್ಗ ಕಲಿತಿದ್ದರಿಂದ ಆದ ಪ್ರಯೋಜನವೇನು? ಉತ್ತರ. ಕರೀಮನು ಶಾಲೆಯಲ್ಲಿ ಮಗ್ಗದ ಕೆಲಸ ಕಲಿತದ್ದರಿಂದ ತನ್ನ ಸ್ವಂತ ಶ್ರಮದಿಂದ ಹಣ ಸಂಪಾದಿಸಿದನು. ಇದರಿಂದ ಅವನು ಕೀರ್ತಿವಂತನೂ ಆದನು. ಅಲ್ಲದೆ ತಂದೆಯ ಮೇಲೆ ಅಪಾರ ಗೌರವವಿದ್ದರೂ ತಂದೆ ಮಗ್ಗದ ಕೆಲಸಕ್ಕೆ ಕೋಪಿಸಿಕೊಂಡಾಗ ಬೇಸರಗೊಳ್ಳದೆ ತನ್ನ ಗುರುಗಳಾದ ಶಂಕರಪ್ಪನವರ ಬಳಿಗೆ ಹೋಗಿ ಸಂಧಾನಕ್ಕಾಗಿ ಕೇಳಿಕೊಂಡನು. ಪ್ರಶ್ನೆ 25. ಶಾಲಾ ವಾರ್ಷಿಕೋತ್ಸವದಂದು ಕರೀಮನು ಮಾಡಿದ ಕೆಲಸವೇನು? ಉತ್ತರ. ಶಾಲಾ ವಾರ್ಷಿಕೋತ್ಸವ ಸಮಾರೋಪದಲ್ಲಿ ಹಳೆಯ ವಿದ್ಯಾರ್ಥಿಗಳ ನಾಟಕವಿತ್ತು. ಅದರಲ್ಲಿ ಕರೀಮನು ಸ್ತ್ರೀಪಾತ್ರ ಮಾಡಿದ್ದನು. ಆ ಪಾತ್ರದ ಅಲಂಕಾರಕ್ಕೆಂದು ತಾಯಿಯಿಂದ ಗೌಪ್ಯವಾಗಿ ಹಳೆಯ ಕಾಲದ ಚಿನ್ನದ ಸರವನ್ನು ಎರವಲು ಪಡೆದನು. ನಾಟಕ ಮುಗಿದ ನಂತರ ಮನೆಗೆ ಹೋಗದೆ ಆ ಸರದೊಂದಿಗೆ ಎಲ್ಲಿಯೋ ಮಾಯವಾಗಿ ಹೋದನು. ಪ್ರಶ್ನೆ 26. ನವೀನ ಶಿಕ್ಷಣದ ವೈಶಿಷ್ಟ್ಯಗಳನ್ನು ತಿಳಿಸಿ. ಉತ್ತರ. ನವೀನ ಶಿಕ್ಷಣವು ಮಹಾತ್ಮ ಗಾಂಧೀಜಿಯವರ ಪ್ರೇರಣೆಯಿಂದ ಪ್ರಾರಂಭವಾಯಿತು. ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಸ್ತಕೌಶಲ್ಯ ಮತ್ತು ದೇಹ ಶ್ರಮದ ಬಗ್ಗೆ ಗೌರವ ಮೂಡಿಸುವುದು ಮುಖ್ಯ ಭಾಗವಾಗಿತ್ತು. ಇಲ್ಲಿ ಬಡಗಿ ಕೆಲಸ, ಬೆತ್ತ ಕುರ್ಚಿ ಮಾಡುವುದು, ಕೃಷಿ ಮತ್ತು ಮಗ್ಗದ ಕೆಲಸದಂತಹ ವಿವಿಧ ಔದ್ಯೋಗಿಕ ಶಿಕ್ಷಣವನ್ನು ನೀಡಲಾಗುತ್ತಿತ್ತು. ಪ್ರಶ್ನೆ 27. ಶಂಕ್ರಪ್ಪ ಅವರು ರಹೀಮನ ಬಳಿಗೆ ಸಂಧಾನಕ್ಕಾಗಿ ಬಂದ ಪ್ರಸಂಗವನ್ನು ತಿಳಿಸಿ. ಉತ್ತರ. ಕರೀಮನ ವಿನಂತಿಯಂತೆ ಶಂಕರಪ್ಪನವರು ರಹೀಮನ ಬಳಿ ಬಂದು ಸಂಧಾನಕ್ಕಾಗಿ ಬಹಳ ಹೊತ್ತು ಪ್ರಯತ್ನಿಸಿದರು. ಆದರೆ ರಹೀಮನು ಸಮಾಧಾನದಿಂದ ಕೇಳಿಸಿಕೊಳ್ಳದೆ ಸಿಡುಕಿನಿಂದ ಹುಸೇನ್ ಸಾಹೇಬರ ಕೀರ್ತಿಗೆ ಇವನು ಮಸಿ ಬಳಿದಿದ್ದಾನೆ. ನಿಮ್ಮ ಪಾಠದಿಂದಲೇ ಈ ಹಠಮಾರಿ ನಮ್ಮ ವಂಶದ ಕೀರ್ತಿಯನ್ನು ಮಣ್ಣುಪಾಲು ಮಾಡಿ ಹಣ ತಂದಿದ್ದಾನೆ. ಅದು ಕಳ್ಳತನದ ಹಣವೋ ಅಥವಾ ದರೋಡೆಯ ಹಣವೋ ಎಂದು ಕಿರುಚಾಡಿದ್ದನು. ಇದರಿಂದ ಶಂಕರಪ್ಪನವರು ಮುಖ ಬಾಡಿಸಿಕೊಂಡು ಮರಳಿದರು. ಮುಖ್ಯ ಪ್ರಶ್ನೆ 5. ಕೆಳಗಿನ ಕವಿ ಅಥವಾ ಸಾಹಿತಿಗಳ ಜನ್ಮಸ್ಥಳ, ಕಾಲ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಕೃತಿಕಾರರ ಪರಿಚಯ. ಬಾಗಲೋಡಿ ದೇವರಾಯ. ಜನ್ಮ ಮತ್ತು ಸ್ಥಳ. ಬಾಗಲೋಡಿ ದೇವರಾಯರವರು 1927ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಾಗಲೋಡಿ ಎಂಬಲ್ಲಿ ಜನಿಸಿದರು. ಕೃತಿಗಳು. ಶ್ರೀಯುತರು ಕನ್ನಡ ಸಾಹಿತ್ಯ ಲೋಕಕ್ಕೆ ಉತ್ತಮ ಕೃತಿಗಳನ್ನು ನೀಡಿದ್ದಾರೆ. ಅವರ ಪ್ರಮುಖ ಕೃತಿಗಳೆಂದರೆ ಹುಚ್ಚು ಮನಸ್ಸಿನ ಮುನಿಸಿಪ ಮತ್ತು ಇತರ ಕಥೆಗಳು, ಆರಾಧನಾ, ರುದ್ರಪ್ಪನ ರೌದ್ರ ಮತ್ತು ಇತರ ಕಥೆಗಳು. ಇವರ ವೃತ್ತಿಯಿಂದ ರಾಯಭಾರಿಯಾಗಿದ್ದರು. ಸಾಹಿತ್ಯದ ಮೇಲೆ ಅಪಾರ ಒಲವು ಹೊಂದಿದ್ದರು. ಇವರ ಮಗ್ಗದ ಸಾಹೇಬ ಕಥೆಯು ಸಾಮಾಜಿಕ ಸಾಮರಸ್ಯ ಮತ್ತು ವೃತ್ತಿ ಗೌರವವನ್ನು ಸಾರುವ ಅತ್ಯುತ್ತಮ ಕಥೆಗಳಲ್ಲಿ ಒಂದಾಗಿದೆ. ಮುಖ್ಯ ಪ್ರಶ್ನೆ 6. ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. ವಾಕ್ಯ 29. ಮಗ್ಗವಲ್ಲ ಕೊರಳಿಗೆ ಹಗ್ಗ. ಆಯ್ಕೆ. ಈ ವಾಕ್ಯವನ್ನು ಬಾಗಲೋಡಿ ದೇವರಾಯ ಅವರು ಬರೆದಿರುವ ಸಮಗ್ರ ಕಥೆಗಳು ಕೃತಿಯಿಂದ ಆಯ್ದ ಮಗ್ಗದ ಸಾಹೇಬ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ. ರಹೀಮನಿಗೆ ಮಗ್ಗದ ಸಾಹೇಬ ಎಂದು ಕರೆದರೆ ಬಹು ಸಿಟ್ಟು ಬರುತ್ತಿತ್ತು ಎಂದು ಲೇಖಕರು ವಿವರಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ರಹೀಮನಿಗೆ ಮಗ್ಗವೆಂದರೆ ದ್ವೇಷ. ಯಾರಾದರೂ ಅವನನ್ನು ಮಗ್ಗದ ಸಾಹೇಬ ಎಂದು ಕರೆದರೆ ಅವನು ಕೋಪದಿಂದ ಅನಿಷ್ಟ ಮಗ್ಗದ ಹೆಸರೆತ್ತಬೇಡಿ, ಮಗ್ಗವಲ್ಲ ಕೊರಳಿಗೆ ಹಗ್ಗ ಎಂದು ರೋಷದಿಂದ ಹೇಳುತ್ತಿದ್ದನು. ಸ್ವಾರಸ್ಯ. ಬ್ರಿಟಿಷರ ಹಗ್ಗದ ವಿಲಾಯಿತಿ ಮಿಲ್ಲಿನ ಬಟ್ಟೆಗಳಿಂದಾಗಿ ದೇಶಿ ಕೈಮಗ್ಗದ ಬಟ್ಟೆಗಳು ಬೆಲೆ ಕಳೆದುಕೊಂಡು ನೇಕಾರರ ಬದುಕು ದುಸ್ತರವಾದ್ದರಿಂದ ರಹೀಮನು ಮಗ್ಗದ ಬಗ್ಗೆ ಹೊಂದಿದ್ದ ತೀವ್ರ ಅಸಮಾಧಾನ ಮತ್ತು ಆಕ್ರೋಶ ಇಲ್ಲಿ ಸ್ವಾರಸ್ಯವಾಗಿ ವ್ಯಕ್ತವಾಗಿದೆ. ವಾಕ್ಯ 30. ಕಳ್ಳನಾದವನು ಮನೆ ಬಿಟ್ಟು ಓಡಿ ಹೋದವನು ಮಗನೇ ಅಲ್ಲ. ಆಯ್ಕೆ. ಈ ವಾಕ್ಯವನ್ನು ಬಾಗಲೋಡಿ ದೇವರಾಯ ಅವರು ಬರೆದಿರುವ ಸಮಗ್ರ ಕಥೆಗಳು ಕೃತಿಯಿಂದ ಆಯ್ದ ಮಗ್ಗದ ಸಾಹೇಬ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ. ಕರೀಮನು ನಾಟಕದಲ್ಲಿ ಸ್ತ್ರೀ ಪಾತ್ರದ ಅಲಂಕಾರಕ್ಕಾಗಿ ತಾಯಿಯಿಂದ ಹಳೆಯ ಕಾಲದ ಚಿನ್ನದ ಸರವನ್ನು ಗುಟ್ಟಾಗಿ ಪಡೆದಿದ್ದನು. ನಾಟಕ ಮುಗಿದ ನಂತರ ಅವನು ಮನೆಗೆ ಮರಳದೆ ಮಾಯವಾಗಿದ್ದನು. ಈ ಸಂದರ್ಭದಲ್ಲಿ ಮಗನ ವರ್ತನೆಯಿಂದ ತೀವ್ರ ಕೋಪಗೊಂಡ ತಂದೆ ರಹೀಮನು ಈ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ. ರಹೀಮನು ತನ್ನ
ತತ್ವಕ್ಕೆ ಬದ್ಧನಾಗಿದ್ದ ಹಠಮಾರಿ ವ್ಯಕ್ತಿತ್ವದವನು. ಮಗನ ನಡವಳಿಕೆಯ ಬಗ್ಗೆ ಅವನಿಗಿದ್ದ ಅತೀವ ಕೋಪ ಮತ್ತು ಶಿಸ್ತಿನ ಸ್ವಭಾವ ಈ ಮಾತಿನಲ್ಲಿ ಸ್ವಾರಸ್ಯವಾಗಿ ಮೂಡಿಬಂದಿದೆ. ವಾಕ್ಯ 31 ನಿಮ್ಮ ಹಳೆಯ ಶಿಷ್ಯನಿಗೆ ಇದೊಂದು ಉಪಕಾರ ಮಾಡಿ. ಆಯ್ಕೆ ಈ ವಾಕ್ಯವನ್ನು ಬಾಗಲೋಡಿ ದೇವರಾಯ ಅವರು ಬರೆದಿರುವ ಸಮಗ್ರ ಕಥೆಗಳು ಕೃತಿಯಿಂದ ಆಯ್ದ ಮಗ್ಗದ ಸಾಹೇಬ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಕರೀಮನು 10,000 ರೂಪಾಯಿ ಮತ್ತು ತಾಯಿಯ ಸರದೊಂದಿಗೆ ಮನೆಗೆ ಬಂದಾಗ ಆತನ ತಂದೆ ರಹೀಮನು ಮಗನನ್ನು ಮನೆಗೆ ಸೇರಿಸದೆ ಬಾಗಿಲು ಮುಚ್ಚುತ್ತಾನೆ. ಆಗ ಅಸಹಾಯಕನಾದ ಕರೀಮನು ತನ್ನ ಹಳೆಯ ಗುರುಗಳಾದ ಶಂಕರಪ್ಪ ಮಾಸ್ಟರರ ಬಳಿ ಹೋಗಿ ತನ್ನ ತಂದೆಯೊಡನೆ ಸಂಧಾನ ಮಾಡಿ ಮನೆಗೆ ಸೇರಿಸುವಂತೆ ವಿನಂತಿಸುವ ಸಂದರ್ಭದಲ್ಲಿ ಈ ಮಾತು ಹೇಳುತ್ತಾನೆ. ಸ್ವಾರಸ್ಯ ಕರೀಮನ ಸಾಧನೆ, ತಂದೆ ತಾಯಿಯ ಮೇಲೆ ಆತನಿಗಿದ್ದ ಅಪಾರ ಪ್ರೀತಿ ಹಾಗೂ ತನ್ನ ಗುರುಗಳ ಮೇಲೆ ಆತನಿಗಿದ್ದ ನಂಬಿಕೆ ಮತ್ತು ಗೌರವದ ಭಾವನೆ ಇಲ್ಲಿ ಸ್ವಾರಸ್ಯವಾಗಿ ವ್ಯಕ್ತವಾಗಿದೆ. ವಾಕ್ಯ 32 ದೇವರು ದೊಡ್ಡವನು, ದೇವರು ದಯಾಳು. ಆಯ್ಕೆ ಈ ವಾಕ್ಯವನ್ನು ಬಾಗಲೋಡಿ ದೇವರಾಯ ಅವರು ಬರೆದಿರುವ ಸಮಗ್ರ ಕಥೆಗಳು ಕೃತಿಯಿಂದ ಆಯ್ದ ಮಗ್ಗದ ಸಾಹೇಬ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ನಿಮ್ಮ ಮಗ ಕರೀಮನಿಗೆ ರಾಷ್ಟ್ರಪತಿಯವರು ಪದ್ಮಭೂಷಣ ಬಿರುದನ್ನು ನೀಡಿದ್ದಾರೆ ಎಂಬ ಸುದ್ದಿಯನ್ನು ಪತ್ರಿಕೆಯಲ್ಲಿ ಓದಿ ಶಂಕರಪ್ಪನವರು ವೃದ್ಧನಾಗಿದ್ದ ರಹೀಮನಿಗೆ ತಿಳಿಸುತ್ತಾರೆ. ಈ ಸುದ್ದಿಯನ್ನು ಕೇಳಿ ಸಂತೋಷ ಮತ್ತು ಹೆಮ್ಮೆಯಿಂದ ರಹೀಮನು ಈ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ ಮಗನ ಬಗ್ಗೆ ಕೆಟ್ಟ ಅಭಿಪ್ರಾಯ ಹೊಂದಿದ್ದ ರಹೀಮನಿಗೆ ಮಗನ ರಾಷ್ಟ್ರಮಟ್ಟದ ಸಾಧನೆಯನ್ನು ಕೇಳಿ ಹೃದಯ ಪರಿವರ್ತನೆಯಾದದ್ದು ಮತ್ತು ತಂದೆಯಾಗಿ ಅವನಲ್ಲಿ ಮೂಡಿದ ಹೆಮ್ಮೆಯ ಭಾವನೆ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ಪ್ರಶ್ನೆ 7 ಕೆಳಗಿನ ಪ್ರಶ್ನೆಗಳಿಗೆ 8 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 33 ಕರೀಮ ಧನವಂತನಾದ ಬಗ್ಗೆ ಹೇಗೆ ವಿವರಿಸಿ. ಉತ್ತರ ಮಹಾತ್ಮ ಗಾಂಧೀಜಿಯವರ ಪ್ರೇರಣೆಯಿಂದ ಕೆಲವು ಶಾಲೆಗಳಲ್ಲಿ ನವೀನ ಶಿಕ್ಷಣ ಆರಂಭವಾಯಿತು. ಆ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವು ತರಹದ ಔದ್ಯೋಗಿಕ ಶಿಕ್ಷಣವನ್ನು ಕೊಡುವುದು ಮತ್ತು ಮಗ್ಗದ ಕೆಲಸವನ್ನು ಕಲಿಸುವುದು ಒಂದು ಭಾಗವಾಗಿತ್ತು. ಹುಡುಗ ಕರೀಮನು ಮಗ್ಗದ ಕೆಲಸವನ್ನು ಮೀನು ನೀರಿನಲ್ಲಿ ಈಜುವಷ್ಟೇ ಸುಲಭವಾಗಿ ಕಲಿತು ಬಹು ನಿಪುಣನಾಗಿ ಬಿಟ್ಟನು. ಕರೀಮನು ಶಾಲೆಯ ಮಗ್ಗದಲ್ಲಿ ಒಂದು ಪರಿವರ್ತನೆಯನ್ನು ತನ್ನದೇ ಬುದ್ಧಿವಂತಿಕೆ ಮತ್ತು ಕೌಶಲ್ಯದಿಂದ ಮಾಡಿದನು. ಅದರ ಫಲಸ್ವರೂಪವಾಗಿ ಸರ್ಕಾರದಿಂದ ಅವನಿಗೆ 1 ಬೆಳ್ಳಿಯ ಪದಕವು ಮತ್ತು 100 ರೂಪಾಯಿಯ ಬಹುಮಾನವು ಬಂದವು. ಸಣ್ಣ ಪ್ರಾಯದಲ್ಲೇ ಮಗ್ಗದ ಸಹಕಾರಿ ಸಂಘವನ್ನು ಸ್ಥಾಪಿಸಿ ಅವನೇ ಅದರ ಅಧ್ಯಕ್ಷನಾದನು. ಇದರಿಂದ ಅವನು ಸಾಕಷ್ಟು ಯಶಸ್ವಿಯಾದನು ಮತ್ತು ಧನವಂತನೂ ಆದನು. ಅಷ್ಟೇ ಅಲ್ಲದೆ ಮಗ್ಗದ ಯಂತ್ರದ ಪ್ರಯೋಗದಲ್ಲಿ ಹೊಸ ಹೊಸ ಸುಧಾರಣೆಗಳನ್ನು ಮತ್ತು ಪರಿವರ್ತನೆಗಳನ್ನು ತಂದು ಹೆಸರು ಮಾಡಿದನು. ಕರೀಮನ ಸಾಧನೆಯನ್ನು ಗುರುತಿಸಿ ರಾಷ್ಟ್ರಪತಿಯವರು ಪದ್ಮಭೂಷಣ ಬಿರುದನ್ನು ನೀಡಿದರು. ಹೀಗೆ ಕರೀಮನು ತನ್ನ ಶ್ರಮದಿಂದ ಮಗ್ಗದ ಹುಸೇನ್ ಸಾಹೇಬರ ಹೆಸರಿಗೆ ಕೀರ್ತಿಯನ್ನು ತಂದು ಧನವಂತನಾದನು. ಪ್ರಶ್ನೆ 34 ರಹೀಮನಿಗೆ ಮಗ್ಗದ ಬಗ್ಗೆ ದ್ವೇಷ ಉಂಟಾಗಲು ಕಾರಣವೇನು. ಉತ್ತರ ಅಬ್ದುಲ್ ರಹೀಮನಿಗೆ ಮಗ್ಗದ ಸಾಹೇಬ ಎಂದು ಕರೆದರೆ ಬಹು ಸಿಟ್ಟು ಬರುತ್ತಿತ್ತು. ಅವನು ಕೋಪದಿಂದ ಅನಿಷ್ಟ ಮಗ್ಗದ ಹೆಸರೆತ್ತಬೇಡಿ, ಮಗ್ಗವಲ್ಲ ಕೊರಳಿಗೆ ಹಗ್ಗ ಎಂದು ರೋಷದಿಂದ ಹೇಳುತ್ತಿದ್ದನು. ಏಕೆಂದರೆ ಅವನ ಅಜ್ಜದ ಕಾಲದಲ್ಲಿ ಬ್ರಿಟಿಷರು ಹಗ್ಗದ ವಿಲಾಯಿತಿಯ ಮಿಲ್ಲಿನ ಬಟ್ಟೆಗಳನ್ನು ನಮ್ಮ ದೇಶದಲ್ಲಿ ಏರಿಬಿಟ್ಟರು. ಆ ಬಟ್ಟೆಗಳು ನಿಜಕ್ಕೂ ನಿಷ್ಕೃಷ್ಟ ವಸ್ತುಗಳಾಗಿದ್ದವು. 1 ವರ್ಷದೊಳಗೆ ಕಳಪೆಗಳಾಗಿ ಅಳುಕು ಚಿಂದಿಗಳಾಗುತ್ತಿದ್ದವು. ಬಣ್ಣವು 2 ತಿಂಗಳಲ್ಲಿ ಮಾಯವಾಗುತ್ತಿತ್ತು. ಆದರೆ ಜನರಿಗೆ ಬೇಕಾದದ್ದು ಹಗ್ಗದ ವಸ್ತುಗಳಾದ್ದರಿಂದ ಹಗ್ಗದ ಮಿಲ್ಲಿನ ಬಟ್ಟೆಗಳದ್ದೇ ಆಧಿಪತ್ಯವಾಯಿತು. ಇದರಿಂದ ಮಗ್ಗವನ್ನೇ ನಂಬಿದ ನೇಕಾರರು ಬಿಕಾರಿಗಳಾದರು ಮತ್ತು ಅವರ ಅನ್ನಕ್ಕೆ ಸಂಚಕಾರವಾಯಿತು. ಈ ಬದಲಾವಣೆಯಿಂದ ಅಬ್ದುಲ್ ರಹೀಮನಿಗೆ ಬಹಳ ಕಷ್ಟವಾಯಿತು. ಅವನ ಮಗ್ಗಗಳೆಲ್ಲ ಧೂಳು ತುಂಬಿ ಜೇಡರ ಬಲೆಗಳಿಂದ ಹಾಳಾಗಿ ಬಿದ್ದವು. ಮನೆಯಲ್ಲಿ ಊಟಕ್ಕೆ ಇದೆಯೋ ಇಲ್ಲವೋ ಎಂಬಂತ ಪರಿಸ್ಥಿತಿ ನಿರ್ಮಾಣವಾಯಿತು. ತನ್ನ ಕುಟುಂಬದ ಈ ದುಸ್ಥಿತಿಗೆ ಮಗ್ಗವೇ ಕಾರಣವೆಂದು ಭಾವಿಸಿದ್ದ ಅವನಿಗೆ ಮಗ್ಗದ ಬಗ್ಗೆ ದ್ವೇಷ ಉಂಟಾಯಿತು.